ಈ ಲೆಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಸೀಸ ಖಂಡಿತ ಮನುಷ್ಯನ ದೇಹದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇದು ಯಾವ ಸಂದರ್ಭದಲ್ಲಿ ಆಗ್ಬೋದು ಅಂತ ಹೇಳಿದ್ರೆ, ಒಂದು ಆಕ್ಸಿಡೆಂಟಲ್ ಅಂತ ಹೇಳ್ತೀವಿ, ಅಥವಾ ಗೊತ್ತಿಲ್ಲದೆ ಅಚಾನಕ್ ಆಗುವಂಥದ್ದು. ಅದು ಸಣ್ಣ ಮಕ್ಕಳಲ್ಲಿ ಈ ಬಣ್ಣ ಹೊಡೆದಿರುವಂಥದ್ದು ಆಟಿಕೆಗಳನ್ನೆಲ್ಲ ಬಾಯಲ್ಲಿ ಇಟ್ಕೊಳ್ತಾರೆ, ಅಥವಾ ಪೇಂಟ್ಗಳಿರ್ಬೋದು, ಪೆನ್ಸಿಲ್ ಅಂದರೆ ಪೆನ್ಸಿಲಲ್ಲಿ ಗ್ರಾಫೈಟ್ ಹಾಕ್ತಾರೆ, ಅದ್ರ ಮೇಲೆ ಹಾಕಿರ್ತಾರಲ್ಲ ಬಣ್ಣ ಅದು. ಆಮೇಲೆ ಪೆಟ್ರೋಲ್ ಸಹ ಕೆಲವರು ತುಂಬ ವಾಸನೆ ನೋಡ್ತಾ ಇರ್ತಾರೆ, ಈ ಲೆಡ್ ಪೆಟ್ರೋಲ್. ಅದಕ್ಕೆ ಇವಾಗ ಬಹಳಷ್ಟು ಅನ್ಲೆಡೆಡ್ ಪೆಟ್ರೋಲ್ ಬಂದಿದೆ ಅಂತ. ಸೊ ಲೆಡ್ ಯಾವುದೇ ಒಂದು ವಿಧವಾಗಿ ನಮ್ಮ ದೇಹದೊಳಗೆ ಹೋದರೆ ಅದು ಖಂಡಿತ ಪಾಯ್ಸನ್ ಅದು. ಸೊ ಇನ್ನೊಂದು ವಿಧವಾಗಿ ಯಾರಿಗೆ ಲೆಡ್ ಪಾಯ್ಸನಿಂಗ್ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಲೆಡ್ ಎಲ್ಲ ಬಳಕೆ ಮಾಡುವಂತಹ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಲೆಡ್ ಪೈಪ್ಗಳಾಗಲಿ ಅಥವಾ ಈ ಲೆಡ್ ಬ್ಯಾಟ್ರೀಸ್ ಸಹ ಯೂಸ್ ಮಾಡ್ತಾರೆ ನೋಡಿ, ಅದರಲ್ಲೆಲ್ಲ ಲೆಡ್ ಆಕ್ಸೈಡ್ ಬರುತ್ತೆ. ಸೊ ನಮ್ಮ ದೇಹದೊಳಗೆ ಹೇಗೆ ಲೆಡ್ ಹೋಗುತ್ತೆ ಅಂದರೆ, ಒಂದು ಈ ಆಹಾರದ ಮೂಲಕ, ನೀರಿನ ಮೂಲಕ ಎಸ್ಪೆಷಲಿ ಹೋದಾಗ ನಮ್ಮ ಈ ಜಠರದಲ್ಲಿ ಅದು ಹೀರ್ಕೊಳ್ಳುತ್ತೆ. ಇನ್ನೊಂದು ಅವು ಗಾಳಿ ಮೂಲಕ ಹೋಗುತ್ತೆ ನಮ್ಮ ಶ್ವಾಸಕೋಶಕ್ಕೆ. ಸುಮಾರು ಲೆಡ್ ನಮ್ಮ ದೇಹದಲ್ಲಿ ಹೋಗಿದ್ದು 90% ಅದು ಶೇಖರಣೆ ಆಗೋದು ಕೂದಲು, ಮೂಳೆ ಮತ್ತು ಈ ನೇಲ್ಸ್ ಅಂತ ಹೇಳ್ತೀವಲ್ಲ, ಅದು ಹಲ್ಲುಗಳಲ್ಲಿ, ಉಗುರು ಮತ್ತು ಅದು ಅಷ್ಟಾಗಿ ಸಮಸ್ಯೆ ಕೊಡದೇ ಇರಬಹುದು. ಆದರೆ ಮಕ್ಕಳಲ್ಲಿ ಯಾವಾಗ ಅದು ಮೂಳೆನಲ್ಲಿ ಮೆಟಫೈಸಿಸ್ ಅಂತ ಒಂದು ಜಾಗ ಇದೆ, ಅಲ್ಲಿ ಸೇರ್ಕೊಂಡ್ಬಿಡತ್ತೆ, ಬೆಳವಣಿಗೆಗೆ ತೊಂದರೆ ಬರುತ್ತೆ. ನಂತರದಲ್ಲಿ ಪಾಯ್ಸನಿಂಗ್ ಇಫೆಕ್ಟ್ ಇನ್ನು 10% ಎಲ್ಲಿ ನಮ್ಮ ದೇಹದೊಳಗೆ ಹೋಗುತ್ತಲ್ಲ, ಬಹಳಷ್ಟು ದುಷ್ಪರಿಣಾಮ ಬೀಳುತ್ತೆ. ಒಂದು ಮಿದುಳಿನ ಮೇಲೆ, ಮಕ್ಕಳಲ್ಲಿ ಎನ್ಸೆಫಿಲೋಪತಿ ಅಂತಲೂ ಹೇಳ್ತೀವಿ. ನಂತರ ದೊಡ್ಡವ್ರನಲ್ಲಿ ನರ್ವಸ್, ಇದು ಪ್ಯಾರಾಲಿಸಿಸ್ ಏನು ಹೇಳ್ತೀವಿ ನಾವು, ಈ ನರಗಳ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತೆ. ಕೈ ಕಾಲು ಹೀಗೆ ಬಿದ್ದು ಹೋಗೋ ಥರ, ನಾವು ಫುಡ್ ಡ್ರಾಪ್ ಅಂತ ಹೇಳ್ತೀವಿ, ರಿಸ್ಟ್ ಡ್ರಾಪ್ ಅಂತ, ಅದೆಲ್ಲ ಆಗುತ್ತೆ. ಇನ್ನೊಂದು ಸಮಸ್ಯೆ ಬರೋದು, ಅದು ಪರಿಣಾಮ ಬೀರೋದು ಅಂತ ಹೇಳಿದ್ರೆ ನಮ್ಮ ಮೂಳೆಗಳಲ್ಲಿರುವಂತಹ ಬೋನ್ ಮ್ಯಾರೋ ಮೇಲೆ. ಅದು ಹಂಗಾಯಿತು ಅಂದರೆ ತುಂಬ ರಕ್ತಹೀನತೆ ಆಗುತ್ತೆ. ನಂತರದಲ್ಲಿ ಅದು ಕಿಡ್ನಿ ಮೇಲೆ ಪರಿಣಾಮ ಬೀಳುತ್ತೆ, ಕಿಡ್ನಿಯ ಕಾರ್ಯ ಒಂದು ವೈಫಲ್ಯವಾಗುತ್ತೆ. ಸೊ ಹೀಗೆ ನಾನಾ ಒಂದು ದೇಹದ ನಾನಾ ಭಾಗಗಳ ಮೇಲೆ ಲೆಡ್ ದುಷ್ಪರಿಣಾಮ ಉಂಟು ಮಾಡುತ್ತೆ. ಅದಕ್ಕಾಗಿ ಬಹಳ ಕಡೆ ಇವಾಗ ನಾವು ಅನ್ಲೆಡೆಡ್ ಪೆಟ್ರೋಲ್ ಯೂಸ್ ಮಾಡಿ ಈ ಲೆಡ್ ಪಾಯ್ಸನಿಂಗ್ಗೆ ಹೇಗಾದರೂ ತಡೀರಿ ಅಂತ. ಸೊ ನೀರಿನಲ್ಲೂ ಸಹ ಲೆಡ್ ಹೋಗಿ ನಮ್ಮ ದೇಹವನ್ನು ಒಂದು ಸೇರಿಕೊಂಡು ಅನೀಮಿಯಾ, ರಕ್ತಹೀನತೆ, ಅದರಲ್ಲೂ ಚಿಕ್ಕದಾಗಿ ಬಿಡುತ್ತೆ ರಕ್ತ ಕಣಗಳು, ಮತ್ತು ನರಗಳ ಒಂದು ದೌರ್ಬಲ್ಯ. ಸೊ ಮಕ್ಕಳ ಮಿದುಳು ಒಂದು ಊದ್ಕೊಳ್ಳೋದಾಗಲಿ, ಮಿದುಳಿನ ದೌರ್ಬಲ್ಯ, ಎನ್ಸೆಫಿಲೋಪತಿ ಎಲ್ಲ ಆಗೋದ್ರಿಂದ ಈ ಸೀಸ ಅಥವಾ ಲೆಡ್ ಅನ್ನೋದು ಯಾವುದೇ ರೀತಿಯಲ್ಲಿ ನಮ್ಮ ದೇಹದೊಳಗೆ ಹೋಗುತ್ತಲ್ಲ, ಅದನ್ನು ಖಂಡಿತ ನಾವು ತಡಿಲೇಬೇಕಾಗಿದೆ. ಸೊ ಈ ತಾಮ್ರದಲ್ಲಿ ಏನು ಮಿಕ್ಸ್ ಮಾಡ್ತಾರೆ ಅದು ಅದು ಮನುಷ್ಯನ ಬಾಡಿ ಸೇರಿದಾಗ ಈ ಥರ ಬಳಕೆ ಮಾಡೋದ್ರಿಂದ ಎಷ್ಟು ಸರಿ ಅಂತ ಅನ್ಸುತ್ತೆ? ಖಂಡಿತ ಅಲ್ಲ. ಅದನ್ನು ನಾವು ಲೆಡ್ ಪಾತ್ರೆಗಳಲ್ಲಿ ಉಪಯೋಗಿಸೋದ್ರಿಂದ, ನೀರು ಇಟ್ಕೊಂಡಾಗ ನೀರಿನ ಮೂಲಕ ಸಹ ಅದು ನಮ್ಮ ದೇಹದೊಳಗೆ ಹೋಗುತ್ತೆ, ದುಷ್ಪರಿಣಾಮ ಆಗೇ ಆಗುತ್ತೆ. ತುಂಬ ಲೆಡ್ಡಿನ ಅಂಶ ಯಾವಾಗ ಜಾಸ್ತಿ ಆಗುತ್ತೆ, ನಾವು ಈ ಬಾಯಿನಲ್ಲಿ ಬಸಡಿ ಮೇಲೂ ಸಹ ನಾವು ಲೆಡ್ ಲೈನ್ಸ್ ಅಂತ ಹೇಳ್ತೀವಿ, ಅದನ್ನು ನೋಡಬಹುದು. ನರದ ದೌರ್ಬಲ್ಯಗಳು, ಮಿದುಳಿನ ಮೇಲೆ ದುಷ್ಪರಿಣಾಮ, ಮತ್ತು ರಕ್ತ ಉತ್ಪತ್ತಿನಲ್ಲಿ ದುಷ್ಪರಿಣಾಮ ಆಗೋದು, ರಕ್ತ ಉತ್ಪತ್ತಿನೇ ಆಗೋದಿಲ್ಲ, ಹಾಗೂ ಕಿಡ್ನಿ ವೈಫಲ್ಯನೂ ಆಗೋದ್ರಿಂದ ಇದು ಆದಷ್ಟು ನಾವು ಖಂಡಿತ ತಡಿಲೇಬೇಕಾಗಿದೆ. ಇದನ್ನು ಆ ಥರದ ಪಾತ್ರೆಗಳನ್ನ ಬಳಸದೇ ಇರೋದು ಖಂಡಿತ ಬಳಸಬಾರ್ದು. ಲೆಡ್ ಪೈಪ್ಗಳು ಅಂತ ಹೇಳ್ತೀವಿ, ಅದರಲ್ಲೂ ಸಹ ನೀರು ಎಲ್ಲ ಹರಿದು ಹೋದರೆ ಅದು ದೇಹಕ್ಕೆ ದುಷ್ಪರಿಣಾಮ ಆಗುತ್ತೆ. ಅದರಿಂದ ಅದನ್ನು ಬಳಸೋದನ್ನು ಖಂಡಿತ ನಾವು ಅವಾಯ್ಡ್ ಮಾಡಬೇಕು. ಮಕ್ಕಳೇ ಒಂದು ಆಟಿಕೆಗಳನ್ನ ಲೆಡ್ ಇರುವಂಥ, ಈಗ ಸ್ಪ್ರೇ ಪೇಂಟಿಂಗ್ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಲೆಡ್ಡಿನ ಅಂಶ ಇದೆ. ಅದರಿಂದ ನಾವು ಗೊತ್ತಿಲ್ಲದೆ ಹೊಸ ಮನೆ ಒಳಗೆ ಹೋಗ್ತೀವಿ, ಘಮ ಘಮ ಅಂತ ಇರುತ್ತೆ, ಇನ್ಹೇಲ್ ಮಾಡ್ತಾ ಅಂದರೆ ಉಸಿರಾಟದ ಮೂಲಕ ತಗೊಳ್ತಾ ಇರ್ತೀವಿ. ಮಕ್ಕಳಿಗೆ ಆಟಿಕೆನಲ್ಲೇ ನಾವು ಅಷ್ಟು ಬಾಯಿಗೆ ಇಟ್ಕೊಳ್ಳೋಕೆ ಬಿಡಬೇಡಿ, ಪೇಂಟ್ ಆಗಿರೋದೆಲ್ಲ ಕೊಡಬೇಡಿ ಅನ್ನುವಾಗ ಇಂತಹದ್ದು ನೀರು ಬಳಕೆ ಮಾಡಿದರೆ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಸಹ ಖಂಡಿತ ದುಷ್ಪರಿಣಾಮ ಆಗೋದ್ರಿಂದ ಅದನ್ನು ತಡಿಲೇಬೇಕಾಗಿದೆ.